ITR ಫ್ಯಾಮಿಲಿ ಕಾಠ್ಮಂಡಲ್ಲಿ ಮತ್ತೆ ಎರಡನೇ ದಿನ ಇದು. ವೀಡಿಯೋಲಿ ಎಷ್ಟು ವೈರಲ್ ಆಗಿದೆ ಅಂತ ನೇಪಾಳದಲ್ಲಿ ಅವ್ರ ಫ್ರೆಂಡ್ ಯಾರು ಅವ್ರಿಗೆ ಕಳಿಸಿದ್ದಾರೆ ಲಿಂಕ್ನ. ನೋಡಿ ನೋಡಿ ಇದು 50,000 mAh ಬ್ಯಾಟ್ರಿ. ವಾವ್, ಏನು ರೀ ನೋಡೋದಕ್ಕೆ ಎಷ್ಟು ಚೆನ್ನಾಗೈತೆ ನೋಡಿ. ಅದು ಟ್ರಕ್ ಇದ್ರದ್ದು ಇದ್ದಂಗಿದೆ. ಹಿಂದ್ಗಡೆ ಅದೇನಂತಾರೆ 3 ಲಕ್ಷ ಫ್ರೆಂಡ್ಸ್. ಇದು 3 ಲಕ್ಷನಂತೆ. ಇದು ನಮಗೆ ಇಲ್ಲೀಗಲ್. ಅದು ಬಂಗಿಸೊಪ್ಪು ಅಂದರೆ ಇಲ್ಲೀಗಲ್. ಇಲ್ಲಿ ನೋಡಿ ಕಾಡಲ್ಲಿ ರೋಡಲ್ಲಿ ಬೆಳೆದಿರ್ತಾರೆ. ನಾನು ಕಿತ್ಕತ್ತಿನ ಯಾರೂ ಕೇಳಲ್ಲ, ಯಾರು ಕಿತ್ಕರೋದು ಯಾರೂ ಕೇಳಲ್ಲ. ಟ್ರಕ್ಕಿಂಗ್ ಅಪ್ಡೇಟ್ ಆಗೋಗಿದೆ. ಮಂಜಣ್ಣಂದು ಗಾಡಿ ಸ್ಟಾರ್ಟ್ ಆಗ್ತಿಲ್ವಂತೆ. ನಾನು ಹೆಚ್ಚು ಕಮ್ಮಿ ಒಂದು 20 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ದೆ ರಿಟರ್ನ್ ಹೋಗೋಕ್ಕೆ. ರೋಡ್ ನೋಡಿ ಪೂರ್ತಿ ರಿಟರ್ನ್ ಹೈವೇ ಆಗಿದ್ರೆ ಹೊರಟೋಗ್ತಿದ್ದೆ. ಸಣ್ಣ ರೋಡು ಎಷ್ಟು ಕಮ್ಮಿ. ITR ಫ್ಯಾಮಿಲಿ ಕಾಠ್ಮಂಡಲ್ಲಿ ಮತ್ತೆ ಎರಡನೇ ದಿನ ಇದು. ಫಸ್ಟ್ ಒಂದು ದಿನ ಹೋಗಿದ್ದು, ಇದು ಮತ್ತೆ ಎರಡನೇ ದಿನ. ಇವತ್ತು ರೂಮ್ ವೆಕೇಟ್ ಮಾಡ್ತಾಯಿದ್ದೀವಿ. ಸೇಮ್ ಮತ್ತೆ ಅದೇ ರೂಮ್ ತೋರಿಸೋದು ಏನು ಚೆನ್ನಾಗಿರಲ್ಲ, ಬಟ್ ಇಲ್ಲಿ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ರೂಮ್ ಖಾಲಿ ಮಾಡ್ತಿದ್ವಿ. ಬಟ್ ಕಿರಣ್ ಬ್ರೋ ಹೇಳ್ತಿರೋದು ಎಲ್ಲಿಗೆ ತಿನ್ನೋ ಹೇಳ್ತಿಲ್ಲ. ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಗೆ ಯಾಕೆ ನಾವು ಕರ್ಕೋಗ್ತೀವಿ ಬನ್ನಿ ಅಂತಂದರು. ವೆಯ್ಟ್ ಆ್ಯಂಡ್ ವಾಚ್. ಕಿರಣ್ ಬ್ರೋ ಕರ್ಕೊಂಡು ಹೋದ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಲ್ಲಿಗಿಂತ. ಈಗ ಟಿಫನ್ಗೆ ಹೋಗ್ತಿದ್ವಿ. ಟಿಫನ್ಗೆ ಹೋದ್ಮೇಲೆ ಅಲ್ಲೊಂದು ವೀಡಿಯೋ ಮಾಡ್ತೀನಿ. ಎದ್ದಿದ್ದು ಲೇಟ್ ಆಗೋಯ್ತು. ಎಲ್ಲರೂ ಆಲ್ರೆಡಿ ಫೋನ್ ಕೊಟ್ಟೋಗಿದ್ದಾರೆ. ಪಾಪ ಕಾಯ್ತಿದ್ರು. ನಾನು ಹೋಗಿ ಅಂತಂದೆ. ಏನು ಬರೀ ಒಂದು ಫೋನ್ ಇದೆ ಅಷ್ಟೇ. ನಾವು ಎರಡನೇ ಫೋನಲ್ಲಿದ್ದೀವಿ. ಅದೊಂದನೇ ಫೋನ್. ಹಾಯ್, ಫೈನ್ ನೋಡಿ. ಆವತ್ತು ಫಸ್ಟ್ ದಿನ ಇವ್ರನ್ನ ವೀಡಿಯೋ ಮಾಡಿದ್ದು. ಅವ್ರು ನನ್ನ ನೆನೆಸ್ಕೊಂಡು ತಿರ್ಗಾ ವೀಡಿಯೋ ನೋಡಿ ತಿರ್ಗಾ ಬಂದಿದ್ದಾರೆ ನನ್ನ ಕೇಳಿಕೊಂಡು. खुश हुआ मैं सुना आपका बाद में बाथरूम में था. खुश हुआ मैं खाना खा के आता हूँ. टिफिन खा के वो उधर खड़काइए ना. मैंने वीडियो देखा. थैंक यू वो बोला. मैं कट like Royal Singi Hotel. Yeah it's good. Service also good. Your service is very good. Yeah really good. You need today clean? No, today we are leaving. We will tell after breakfast. After did you finish breakfast? No, I am going right now. Okay, thank you. ವೀಡಿಯೋಲಿ ಎಷ್ಟು ವೈರಲ್ ಆಗಿದೆ ಅಂತ ನೇಪಾಳದಲ್ಲಿ ಅವ್ರ ಫ್ರೆಂಡ್ ಯಾರು ಅವ್ರಿಗೆ ಕಳಿಸಿದ್ದಾರೆ ಲಿಂಕ್ನ. ನೋಡಿ ನಿಮ್ಗೆ ವೀಡಿಯೋ ಬಂದಿದೆ, ನಿಮ್ಮ ಫೇಸ್ ಬಂದಿದೆ ಅಂತ. ಇಟ್ಸ್ ಗುಡ್ ಅಲ್ವಾ? ಕೇಳೋದಕ್ಕೆ ಖುಷಿ. ನೋಡಿ ಹೆಲ್ತಿ ಫುಡ್ಡು. ಸ್ವಲ್ಪ ಏನೇನು ಬೇಕು ಅದನ್ನೆಲ್ಲ ಒಂದು ನನಗೆ ಇದು ಕಿರಣ್ ಹೇಳ್ಕೊಟ್ಟಿದ್ದು. ಮನೆಯಲ್ಲಿ ಲೈಟಾಗಿ ಮಕ್ಕಳ ಜೊತೆ ತಿಂತಿದ್ದೆ ಅನ್ನೋದ್ಬಿಟ್ರೆ ಜಾಸ್ತಿ ಬಿದ್ದಾಯಿತು. ಇನ್ನೊಂದು ಪ್ಲೇಟ್ಗೆ ಹಾಕ್ಬಿಡೋದು ಹಿಂಗೆ. ವಿ ಡೋಂಟ್ ನೀಡ್. ಇನ್ನೊಂದು ಪ್ಲೇಟ್ ಹಿಂಗೆ ಹಾಕಿ. ಹಾಟ್ ಮಿಲ್ಕು. ಟುಡೇ ಚೆನ್ನಾಗಿ ಬರ್ತಿದೆ ನೋಡಿ ಹಾಟ್ ಮಿಲ್ಕು. ವೆರಿ ಗುಡ್. ಇನ್ನೇನು ತಗೋತೀರಿ? ಏನು ತೊಗೊಳ್ಳೋಣ? ನೀವು ಹೇಳಿ ಏನು ತೊಗೊಳ್ಳೋಣ ಅಂತ. ನೀವು ಹೇಳಿದ್ದು ನಾವು ಹೇಳಿದ್ದು ನೀವು ತಿಂತೀರಾ ಅಂತ ಉಗಿತೀರಿ. ಯಾಕಂದರೆ ವೀಡಿಯೋ ಬರ್ತಿರೋದು ಲೇಟಾಗಿ. ಏನೋ ಒಂದು ಖುಷಿ ಕೇಳ್ದಪ್ಪ, ನಮ್ಮ ವ್ಯೂವರ್ಸ್ ಹೇಗಿರುತ್ತೆ ಕೇಳ್ತಾರೆ ಅಂತ. ನೆಕ್ಸ್ಟ್ ಕೇಳಬೇಡಿ, ಇದು ಕೇಳಲ್ಲ. ಬ್ರೆಡ್ ಅದು ಹಾಟ್ ಆಗ್ತಿದೆ, ಗ್ರಿಲ್ ಆಗ್ತಿದೆ. ನಾಟ್ ಗ್ರಿಲ್ ಆಗ್ತಿದೆ. ಬೆಡ್ ಇಟ್ಬಿಟ್ಟು ನೆಕ್ಸ್ಟು ಲೆಮನ್ ಬೇಕು. ಇವತ್ತೇನು ಟಿಫನ್ ಕಮ್ಮಿ ಮಾಡಿದ್ರಲ್ಲ ಅನ್ಕೋತೀನಿ. ಇನ್ನೂ ಅಷ್ಟಿಲ್ಲ. ಇವತ್ತೇನಿದೆ, ಇದೆ ಪಡ್ಡು ಥರ ಇದೆ. ಪಡ್ಡು, ಆಲೂ ಸಬ್ಜಿ, ರೋಟಿ. ಗುಡ್. ರೋಟಿ, ಫ್ರೈಡ್ ರೈಸ್ ಇದೆ ಇವತ್ತು ಹೊಸ ಥರ. ಇದೇನೋ ಎಕ್ಸ್ಟ್ರಾ ತರಕಾರಿ ಇದೆ ಹಾಕ್ಕೊಂಡಿದ್ದಲ್ಲ, ಬಾಯ್ಲ್ಡು. ಸಾಕು ಎಲ್ಲ ಹೆಲ್ತಿ ಫುಡ್ಡು. ಕಾರ್ಬೋಹೈಡ್ರೇಟು, ನ್ಯೂಟ್ರಿಷನ್ನು, ಪೊಟ್ಯಾಷಿಯಮು ಎಲ್ಲ ಸಿಗುತ್ತೆ. ನನಗೆ ಅದ್ರ ಹೆಸರುಗಳೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ. ತಪ್ಪುಗಳು ಹೇಳಿದರೆ ಕ್ಷಮೆ ಇರಲಿ. ನೋಡಿ ನಮಗೇನು ಇಷ್ಟ ತಿನ್ಬೇಕಂದ್ರೆ ಹೆವಿ ಫುಡ್ಡಲ್ಲಿ ಡಿಸ್ಟಿಂಕ್ಷನ್ ಮಾಡಿದ್ರು ಕಷ್ಟನೇ. ಯಾಕಂದರೆ ಜೀವ ಯಾವತ್ತು ಪಟ್ಟನ್ನುತ್ತೆ ಅನ್ನೋದು ಗೊತ್ತಿಲ್ಲ. ಸಾಯಬೇಕಾದ್ರೆ ಅಯ್ಯೋ ತಿಂದಿರಲಿಲ್ಲ, ಅಯ್ಯೋ ಅದು ಮಾಡಿರಲ್ವಲ್ಲ, ಸತ್ತೋದ್ನಲ್ಲ. ಏನಕ್ಕೆ? ಬದುಕಿರೋ ಅಷ್ಟು ದಿನ ಖುಷಿಲಿ ಬದುಕೊಡ್ಬೇಕು. ಏನು ಇಷ್ಟ ತಿಂತಾ ಇರಬೇಕು. ಏನು ಮಾಡಬೇಕು ಇಷ್ಟ ಅದು ಕೆಲಸ ಮಾಡ್ತಾ ಇರಬೇಕು. ಹಂಗಂದ್ಬಿಟ್ಟು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಕೆಲಸ ಮಾಡಿ.
ಅದೆಲ್ಲ ಬಿಟ್ಬಿಟ್ಟೆ, ವೇಸ್ಟ್ ಮಾಡಬಾರ್ದು. ಇನ್ನು ಮಟನ್ ಹೊಟ್ಟೆಯನ್ನು ಒಳಗಡೆ ಹಾಕ್ಬಿಟ್ಟು ಹೊಟ್ಟೆನ ಗ್ರಾಬೇಜ್ ಮಾಡ್ಕೊಂಡು ಈಚೆ ಗ್ರಾಬೇಜ್ಗೆ ಹಾಕೋದು ಬೆಟರ್ ಅನಿಸ್ತು. ಹೋಟ್ಲು ನೋಡಿ ಲಾಸ್ಟ್ ಬಾಯ್ 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 ಅಂತೇಳಿ ಹೋಗ್ತಾ ಇದ್ದೀವಿ. ಲಾಸ್ಟ್ ಟಿಫನ್ ಇದು ಮುಗೀತು. 4 ಸ್ಟಾರ್ ಹೋಟ್ಲ್ ಎಕ್ಸ್ಪೀರಿಯನ್ಸ್, ವೆರಿ ಗುಡ್, ಚೆನ್ನಾಗಿತ್ತು ಆ್ಯಕ್ಚುಲಿ. ಟ್ರೀಟ್ ಇರ್ಬೋದು. ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹೇಳಿದ್ನಲ್ಲ ಅಜ್ಞಾತ ಸ್ಥಳ, ಯಾವ ಸ್ಥಳ ಅಂತ ಇನ್ನೂ ಹೇಳಿಲ್ಲ ಕಿರಣ್ರು, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಹೋದ ತಕ್ಷಣ ಅಪ್ಡೇಟ್ ಮಾಡ್ತೀವಿ. ಎಸ್ ಸರ್. ಚೈನಾ ಮೇಕ್ ಹೆಂಗೆ ಬಾಯ್? ಚೈನಾ ಮೇಕ್ ಇದು. ಹಾಂ, ಚೈನಾ ಮೇಡ್. ಹೌದು, ಚೈನಾ ಮೇಡ್ ಬಟ್ಟೆ ನೋಡಿ ನೆನ್ನೆ ತೊಗೊಂಡಿದ್ದು. ಚೈನಾ ಮೇಡ್ ತುಂಬ ಚೆನ್ನಾಗಿದೆ. ಇಂಡಿಯನ್ ಕರೆನ್ಸಿ 1,500ಕ್ಕೆ ತೊಗೊಂಡ್ರು. ಒಂದು ಕಾರು, ಒಂದು ಟಿ ಶರ್ಟ್. ಮಂಜಣ್ಣ ಫುಲ್ ರಿಲ್ಯಾಕ್ಸಾಗಿ ಕೂತಿದ್ದಾರೆ ಕಿರಣ್ರು. ಇವತ್ತು ಒಂದು ವಿಲೇಜ್ ಅಂತೆ, ಈಗ ಹೇಳ್ತಿದ್ದಾರೆ. ವಿಲೇಜಸ್ ಇನ್ನೂ ಗೊತ್ತಾಗಿದೆ. ಯಾವುದೋ ವಿಲೇಜ್ಗೆ ಹೋಗಿ ವಿಲೇಜ್ ಪೀಪಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬರೀ ಸಿಟಿ ನೋಡಿ ಬೋರ್ ಆಗೋಗಿದೆ. ಬನ್ನಿ ನಮ್ಮ ಜೊತೆ ನೀವು ಬನ್ನಿ, ವಿಲೇಜ್ ಜನ ನೋಡಿ. ಹೋಟೆಲ್ ರಾಯಲ್ ಇನ್ ಅಂತ 4 ಸ್ಟಾರ್ ಹೋಟ್ಲು. ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿತ್ತು. ಟೋಟಲ್ ಇಲ್ಲೂ 4 ದಿನ ಉಳ್ಕೊಂಡಿದ್ವು. ಈಗ ಒಂದು ವಿಲೇಜ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಅವ್ರವ್ರ ಲಗೇಜ್ ಅವ್ರವ್ರ ಕಾರ್ಗೆ ಇಳಿತಾ ಇದೆ. ಇದು ಕಿರಣ್ರು ಕಾರ್ ತತ್ತಿಲ್ವಾ? ಕಾರು ಇವ್ರಿಗೆ ಕಿರಣ್ ನಮ್ಮ ಜೊತೆ ಬರಲ್ವಾ? ನನ್ನ ಕಾರಲ್ಲಿ ಬರ್ತಾರಾ? ಓ ಕರೆಕ್ಟ್, ಇವ್ರಿಗೂ ಇದೆಯಲ್ಲ. ಯಾ ಕಿರಣ್ ನವೀನ ನಂಗೆ ಅವ್ರು ಕಾರ್ ಕೊಟ್ಬಿಟ್ಟು ಗಜ ಇಲ್ಲ ನನ್ನ ಕಾರಲ್ಲಿ ಅದನ್ನು ಒಂದು ಎತ್ಕೋತಾರೆ. ಅಣ್ಣ 5,000 AMH ಬ್ಯಾಟ್ರಿ, 5,000 AMH ಇದಾ? 50,000 ಯಾಕೆ ರೂಮ್ ಮಾಡ್ತೀರಾ? ಏನಕ್ಕಪ್ಪ ನಿಮ್ಗೆ ತೋರಿಸಿ ಅಣ್ಣ ಹೆಂಗೈತೆ ನೋಡಿ ಫ್ರೆಂಡ್. ಸುಮ್ಮನೆ ನಾನು ಇರ್ತೀನಿ, ಸುಮ್ಮನಿರಪ್ಪ ನೀನು. ನಮ್ಮ ವ್ಯೂವರ್ಸ್ ಫುಲ್ ಓಪನ್ ಮಾಡಿ ಅರ್ಧ ತೋರಿಸ್ಬಿಡಿ. ನೋಡಿ, ಇದು 50,000 AMH ಬ್ಯಾಟ್ರಿ. ವಾವ್, ಏನು ರೀ ನೋಡೋದಕ್ಕೆ ಎಷ್ಟು ಚೆನ್ನಾಗೈತೆ ನೋಡಿ. ಅದು ಟ್ರಕ್ ಇದ್ರದ್ದು ಇದ್ದಿದ್ದಂಗಿದೆ. ಹಿಂದ್ಗಡೆ ಅದು ಏನಂತಾರೆ? 3 ಲಕ್ಷ ಫ್ರೆಂಡ್ಸ್. ಇದು 3 ಲಕ್ಷನಂತ. ಇದು ನಮಗೆ ಬೇಡ, ಅವ್ರಿಗೆ ವಾಪಸ್ ಕೊಟ್ಬಿಡ್ತಿದ್ದೀನಿ. ಏನದು? 3 ಲಕ್ಷನಾ? 3,500,000 ಅಷ್ಟೇನಾ? ಅಷ್ಟೇ. ಯಾವುದೇ ಕಾರಣಕ್ಕೂ 3,000-4,000 ಸಿಗಲ್ಲ. 5,000 ಒಳಗೆ ಆಯ್ತು, 5,000 ಕೊಡ್ತೀನಿ, ಕೊಟ್ಬಿಡಿ. ಆಮೇಲೆ 5,000 ತಗೊಬಿಡಿ ಫ್ರೆಂಡ್ಸ್. ನಾವು ಸೇಲ್ಗೆ ಇಟ್ಟಿಲ್ಲ ಫ್ರೆಂಡ್ಸ್. ನೇಪಾಳಲ್ಲಿ ಮಳೆ ಯಾವಾಗ ಬರುತ್ತೆ, ಬಿಸಿಲು ಯಾವಾಗ ಬರುತ್ತೆ, ಚಳಿ ಯಾವಾಗ ಬರುತ್ತೆ ಒಂದು ಗೊತ್ತಾಗ್ತಿಲ್ಲ. ಮೊನ್ನೆ ಚಂದ್ರಗಿರಿ ಹಿಲ್ಸ್ಗೆ ಹೋಗಿದ್ದವಲ್ಲ, ಅಲ್ಲಿ ಫುಲ್ ಚಳಿ ಇತ್ತಂತೆ. ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ನಿನ್ನೆ ಬೆಳಗ್ಗೆ ಅಂತೂ ಪೂರ್ತಿ ಬಿಸಿಲು. ಅಯ್ಯಪ್ಪ, ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಸಡನ್ ನೋಡಿ ಮಳೆ. ವೆದರ್ ಪ್ರೆಡಿಕ್ಷನ್ ಇಸ್ ವೆರಿ ಕಷ್ಟ ಇನ್ ನೇಪಾಳ. ಯಾವುದೋ ಒಂದು ವಿಲೇಜ್ಗೆ ಲೊಕೇಶನ್ ಹಾಕ್ಕೊಟ್ಟಿದ್ದಾರೆ ಕಿರಣ್ರು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇನು ಅಂತಂದರೆ 2 ದಿನ ವಿಲೇಜ್ ತುಂಬ ಚೆನ್ನಾಗಿದೆಯಂತೆ. ಲೋಕಲ್ ಪೀಪಲ್ಸ್ನ ಎಕ್ಸ್ಪ್ಲೋರ್ ಮಾಡಿ ಹಾಗೆ ಕ್ಯಾಂಪಿಂಗ್ ಮಾಡೋಣ ಒಂದಿನ ಅಂತಲೂ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಕ್ಯಾಂಪ್ ಟೆಂಟ್ ಎಲ್ಲ ಎತ್ಕೊಂಡು ಬಂದಿದ್ದೀವಲ್ಲ, ಕ್ಯಾಂಪಿಂಗ್ ಮಾಡೋಣ ಅಂತಲೂ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನಂತ. ನಂದೊಂದೇ ತೀರ್ಮಾನ ಅಲ್ವಲ್ಲ. ಆಮೇಲೆ ಮೇಯ್ನಾಗಿ ಒಂದು ಚೈನಾದು ಬರೀ ಅಪ್ಡೇಟ್ ಮಾತ್ರ ಕೊಟ್ಟಿದ್ವು. ಅದನ್ನು ನಾಳೆ ಗೊತ್ತಾಗುತ್ತೆ ಅಂತಲೇ ನಿಮ್ಗೆ ಹೇಳಿದ್ದೆ. ಎಲ್ಲೋ ಏನೋ ಗೊತ್ತಾಗ್ತಿಲ್ಲ. ಅವರು ಸಖತ್ ಸದಾಯಗತಾಯ ಪ್ರಯತ್ನ ಪಡ್ತಾನೆ ಇದ್ದಾರೆ ಕಿರಣ್. ಇವತ್ತು ಅವನು ಏಜೆಂಟ್ ಜೊತೆ ಒಂದೂವರೆ ಗಂಟೆ ಕೂತ್ಕೊಂಡು ಮಾತಾಡಿದ್ರು. ಅವ್ನು ಹೇಳ್ತಿರೋದೇನು ಅಂತಂದರೆ, ಇವತ್ತು ಸಂಜೆ ಒಳಗಡೆ, ಯಾಕೆಂದರೆ ಇವತ್ತು ಶುಕ್ರವಾರ, ಇವತ್ತು ಸಂಜೆ ಒಳಗಡೆ ಆಗಬಹುದು, ಆದರೆ ತೊಂದರೆ ಇಲ್ಲ. ಇವತ್ತು ಆಗಲಿಲ್ಲ ಅಂದರೆ ನಾಳೆ ರಜಾ, ಶನಿವಾರ. ಯಾಕಂದರೆ ಚೈನಾದಲ್ಲಿ ಶನಿವಾರ ಭಾನುವಾರ ಯಾವತ್ತೋ ಲೀವ್, ವೀಕ್ಲಿ ಲೀವ್. ಸೋಮವಾರ ಆಗ್ಬೋದು. ಸೋಮವಾರನೂ ಆಗಲಿಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಅವರ ಅನಿಸಿಕೆ. ಕೆಲವ್ರದ್ದೆಲ್ಲ 20 ದಿನ ಆದಮೇಲೂ ಆಗಿದೆಯಂತೆ. ಬಟ್ ನಾವು 20 ದಿನ ವೆಯ್ಟ್ ಮಾಡೋಕ್ಕಾಗಲ್ಲ. ನಮ್ಮದು ರಿಜೆಕ್ಟ್ ಆಗಿಲ್ಲ, ಹೋಲ್ಡಲ್ಲಿದೆ. ಅವರು ಅಪ್ರೂವಲ್ ಕೊಡೋಕ್ಕೆ ಟೈಮ್ ತಗೋತಾ ಇದೆ. 20 ದಿನ ಆದಮೇಲೂ ಸಿಗ್ಬೋದಂತೆ. ಸಕ್ಸಸ್ ಚಾನ್ಸ್ 100% ಇದೆ, ಸಿಗೋ ಚಾನ್ಸು. ಬಟ್ ಟೈಮಿಂಗ್ಸ್ ನಮ್ಮ ಕೈಯಲ್ಲಿಲ್ಲ ಅಂತ ಹೇಳ್ತಿರೋದವರು. ಒಬ್ಬರದ್ದು ಒಂದೊಂದು ಥರ ಇದೆಯಲ್ಲ, ಮನಸ್ಥಿತಿ 3 ಒಂದೊಂದು ಥರ ಇದೆಯಲ್ಲ. ಮನೆ ಸ್ಥಿತಿನೂ ನೋಡಬೇಕು, ಸ್ಥಿತಿನೂ ನೋಡಬೇಕು, ಮನಸ್ಥಿತಿನೂ ನೋಡಬೇಕು. ಅದರಲ್ಲೂ ಆದರ್ಶನ ನಂದೇ ಆಗಲಿ ಮಂಜಣ್ಣಂದೇ ಆಗಲಿ ಕಷ್ಟ. ಮನೆಯವ್ರನ್ನೆಲ್ಲ ಮೇಂಟೈನ್ ಮಾಡಿ ಇಲ್ಲಿ ಬಂದಿರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಇಷ್ಟು ದಿನ ಬಿಟ್ಟು ಇನ್ನೂ 10 ದಿನ 15 ದಿನ ಎಕ್ಸ್ಟ್ರಾ ಆಗುತ್ತೆ. ಅಂದರೆ ನೇಪಾಳೆಲ್ಲ ಇನ್ನು 15 ದಿನ ನೋಡೋ ಪ್ಲೇಸ್ಗಳು ಅಂಥದ್ದು ಏನೂ ಇಲ್ಲ. ನೋಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಸೋಮವಾರದವರೆಗೂ ನೋಡ್ತೀವಿ. ಸೋಮವಾರನೂ ಇನ್ನು ಆಗಲಿಲ್ಲ ಅಂದರೆ
ಕ್ಯಾನ್ಸಲ್ ಆ್ಯಂಡ್ ರಿಟರ್ನ್ಗೆ ಬೇರೆ ಪ್ಲ್ಯಾನ್ ಆಗ್ತಾಯಿದ್ದೀವಿ. ಏಕೆಂದರೆ ನೇಪಾಳದಲ್ಲೂ ಬಂದಿರೋದ್ರಿಂದ ಹೆಂಗಿದ್ರು ಅಕಸ್ಮಾತ್ ಚೈನಾ ಕ್ಯಾನ್ಸಲ್ ಆದರೆ ಡೈರೆಕ್ಟು ಬರಲ್ಲ ಕರ್ನಾಟಕಕ್ಕೆ, ಬೇರೆ ಯಾವುದಾದ್ರೂ ಪ್ಲೇಸ್ಗಳು ಎಕ್ಸ್ಪ್ಲೋರ್ ಮಾಡಿಕೊಂಡೇ ಬರ್ತೀವಿ. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಮ್ಮ ಜೊತೆ. ಓಕೆ ಗಾಯ್ಸ್, ನೋಡಿ ಚಿಕ್ಕ ರೋಡು, ಬೆಟ್ಟದ ಮಧ್ಯದಲ್ಲಿ ಅಲ್ಲಲ್ಲಿ ಮನೆಗಳು, ಚಿಕ್ಕ ಮನೆಗಳು, ನೇಚರು, ಆ ಸಿಟಿ ವೈಬ್ಸು, ಗಿಜಿ ಅನ್ನೋದಿಲ್ಲ, ಡಿಸ್ಟರ್ಬ್ ಇಲ್ಲ. ನೋಡಿ ರೋಡು ಅಡ್ವೆಂಚರ್ ರೋಡ್ ಒಟ್ಟಿನಲ್ಲಿದು. ನಾವೆಲ್ಲಿರ್ತೀವಿ? ನೀ ಮೆಟ್ಟುವನಲ್ಲ ಅದೇ ಕರ್ನಾಟಕ, ನೀ ಕುಡಿಯುವ ನೀರು ಕಾವೇರಿ. ಆ ಥರ ನಾವು ಎಲ್ಲಿರ್ತೀವಿ ನಮ್ಮ ನಾಡಿದು. ನಾವು ಯಾವ ನೀರು ಕುಡಿತೀವಿ ಅದೇ ಕಾವೇರಿ. ನೋಡಿ ಹೇಗಿದೆ. ಚೈನಾ ಟ್ರಿಪ್ ಅಪ್ಪಿ ಕ್ಯಾನ್ಸಲ್ ಆದರೆ ಏನಂತೆ, ಇರೋಷ್ಟು ದಿನ ಯಾವ್ಯಾವ ಪ್ಲೇಸಲ್ಲಿ ಇರ್ತೀವಿ ಆ ಪ್ಲೇಸ್ನ ಎಂಜಾಯ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು. ಯಾವುದೋ ವಿಲೇಜ್ ಅಂತ ಹೇಳಿದ್ರಲ್ಲ ನವೀನಣ್ಣ ಅಂತಿದ್ರು, ಊಟಿ ಅವ್ರು ಆಲ್ರೆಡಿ ನೋಡಿದ್ರಂತೆ. ಪಿಲಂಬುರಿ ಏನು ನೋಡಿ, ಊಟಿ ಫೀಲ್ ಕೊಡುತ್ತೆ ಆರಾಮಾಗಿ, ತುಂಬ ಚೆನ್ನಾಗಿದೆ, ಎಕ್ಸ್ಪ್ಲೋರ್ ಮಾಡಿ ಅಂತಂದರು. ಸೇಮ್ ಆ್ಯಸ್ ಇಟ್ ಈಸ್ ನೋಡಿ, ಚಿಕ್ಕ ರೋಡು, ಹಳ್ಳಿ ಫೀಲು. ಸಿಟಿ ದಾಟ ಆಗೋಯ್ತು, ಸಿಟಿ ಕೆಲಸ ಮುಗಿದ್ಮೇಲೆ ಇನ್ನು ಹಳ್ಳಿ ಫೀಲ್ ಇದು. ಹೇಗಿದೆ ನೋಡಿ ಲೋಕಲ್ ಹಳ್ಳಿ ಜನ. ನನಗೂ ಈ ಥರ ಪ್ಲೇಸ್ಗಳು ನಿಮಗೆ ತೋರಿಸೋದಕ್ಕೆ ಅಂತ ಆಸೆ ಇತ್ತು. ನೆಕ್ಸ್ಟ್ ಯಾವುದೇ ಟ್ರಿಪ್ ಮಾಡಿದ್ರೂ ಒಬ್ಬೊಬ್ಬನೇ ಹೋದರೆ ಇಲ್ಲ ನಮ್ಮ ಫ್ಯಾಮಿಲಿ ಜೊತೆ ಹೋದರೆ ನಂದಿರುತ್ತೆ ಡಿಸಿಷನ್ನು. ಪ್ರತಿ ಜಾಗಕ್ಕೂ ಚಿಕ್ಕ ಪ್ಲೇಸ್ಗಳಿಗೆ ಕರ್ಕೋಗ್ತೀನಿ. ನೋಡ್ರೋ ಪ್ಲೇಸ್ಗಳೇ ನೋಡಿದ್ರೆ ಆಮೇಲೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿರೋ ಪ್ಲೇಸ್ ತೋರಿಸೋದ್ರಲ್ಲಿ ಏನು ಥ್ರಿಲ್ಲೂ ಇರೋಲ್ಲ, ನಿಮಗೂ ಮಜಾ ಇರೋಲ್ಲ. ಇಂಥ ಚಿಕ್ಕ ಪ್ಲೇಸ್ಗಳು ನೋಡೋದನ್ನು ಆ ಊರ ಕಲ್ಚರ್ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಪ್ರತಿಯೊಂದು ನೋಡ್ತಾ ತಿಳ್ಕೊಬೋದು. ನೋಡಿ ಇದು ಇವತ್ತು ತೊಗೊಂಡ್ರೆ ತೀರ್ಮಾನ ಕರೆಕ್ಟ್ ಅನ್ನಿಸ್ತಾ ಇದೆ. ಇವತ್ತಿಗೆ ತೀರ್ಮಾನ ತೊಗೊಳ್ಳೋದು ತಪ್ಪು, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಬಟ್ ಒಂದು ಸ್ಮಾಲ್ ಇಂಟ್ರಡಕ್ಷನ್, ಇವತ್ತು ತೊಗೊಂಡ್ರೆ ತೀರ್ಮಾನ ನನ್ನ ಲೆಕ್ಕಕ್ಕೆ ಸರಿ ಅನ್ನಿಸ್ತಿದೆ. ತಿರ್ಗಾ ಕಾಟ್ಮಂಡನ ಎಕ್ಸ್ಪ್ಲೋರ್ ಮಾಡಿದ್ರೆ ಮಾಡ್ಬೋದಿತ್ತು ಇವತ್ತು. ಇನ್ನೂ 4 ದಿನ ಮಾಡಿದ್ರು ಕಾಟ್ಮಂಡನ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನೇನೋ ಇನ್ನೊಂದು 4 ದೇವಸ್ಥಾನ ತೋರಿಸ್ತಿದ್ದೆ, ಇನ್ನೊಂದು 4 ರೋಡ್ ತೋರಿಸ್ತಿದ್ದೆ, 4 ಕಡೆ ಫುಡ್ ತೋರಿಸ್ತಿದ್ದೆ. ಅದಾದ ಏನು ತೋರಿಸೋದು ಅದನ್ನೇ ನೋಡಿ. ಎಕ್ಸ್ಪ್ಲೋರ್ ಅಂದರೆ ಹಿಂಗೆ ಯಾವುದೋ ಕಾಡೊಳಗಡೆ ಸಣ್ಣ ಹಳ್ಳಿಗಳು, ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಓಕೆ ಗಾಯ್ಸ್, ಟ್ರಕ್ಕಿಂಗ್ ಅಪ್ಡೇಟ್ ಆಗೋಗಿದೆ. ಮಂಜಣ್ಣಂದು ಗಾಡಿ ಸ್ಟಾರ್ಟ್ ಆಗ್ತಿಲ್ವಂತೆ. ನಾನು ಹೆಚ್ಚು ಕಮ್ಮಿ ಒಂದು 20 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ದೆ ರಿಟರ್ನ್ ಹೋಗೋಕ್ಕೆ. ರೋಡ್ ನೋಡಿ ಪೂರ್ತಿ ರಿಟರ್ನ್ ಹೈವೇ ಆಗಿದ್ರೆ ಹೊರಟೋಗ್ತಿದ್ದೆ. ಸಣ್ಣ ರೋಡು, ಎಷ್ಟು ಮೇಲ್ಗಡೆ ಬಂದಿದ್ದೀವಿ ನೋಡಿ. ಅಲ್ಲಿ ಚಂದ್ರಣ್ಣ ಮತ್ತು ಕಿರಣ್, ಆದರ್ಶನ ಎಲ್ಲ 4 ಜನ ಅಲ್ಲೇ ಇದ್ದಾರೆ. ನನ್ನ ಕಾಲಲ್ಲಿ ಬಂದಿರೋದು ಕೆಂಪಿ ಜೊತೆ. ಇಲ್ಲೊಂದು 500 ಮೀಟ್ರಲ್ಲಿ ನಮ್ಮ ಹೋಟ್ಲಿದೆ, ಹಿಮಾಲಯಸ್ ಹೋಟೆಲ್ ಅಂತ. ಈಗ ಕಿರಣ್ ಕರ್ಕೊಂಬಂದಿರೋದು ನಾಗರ್ಕೋಟ್ ಅಂತ, ಇದೊಂದು ವಿಲೇಜು ನಾಗರ್ಕೋಟ್ ಅಂತ. ಇದು ಬಂದು ಟೀ ತೊಗೊಂಡೆ ಫ್ರೆಶ್ ಆಗೋಣ ಅಂತ. ಇದು ಬಂದು ಸಿ ಲೆವೆಲಿಂದ 2200 ಮೀಟ್ರ್ ಹೈಟಲ್ಲಿದೆ. ಇಲ್ಲಿಂದ ಸನ್ಸೆಟ್ಟು ಮತ್ತು ಸನ್ರೈಸ್ ಎರಡೂ ಕ್ಲಿಯರ್ ವ್ಯೂ ಇದ್ದರೆ, ಕ್ಲೌಡ್ ಕ್ಲಿಯರ್ ವ್ಯೂ ಇದ್ದರೆ ಆರಾಮಾಗಿ ನೋಡ್ಬೋದಂತೆ. ಸನ್ಸೆಟ್ಟು ಸನ್ರೈಸ್ ಎರಡೂ ನೋಡ್ಬೋದಂತೆ. ಜೊತೆಗೆ ಹಿಮಾಲಯಸ್ ಮೌಂಟೇನ್ನು ನೋಡ್ಬೋದಂತೆ. ಬಟ್ ಯಾವ ಕಡೆ ಹೋಗ್ಬೇಕು ಅಂತ ಇನ್ನೂ ಗೊತ್ತಿಲ್ಲ. ಫಸ್ಟ್ ರೂಮ್ಗೆ ಹೋಗ್ತೀವಿ, ಅದಾದಮೇಲೆ ಇವರೆಲ್ಲಿ ಫಸ್ಟ್ ಅವ್ರು ಬರಲಿ. ಈಗ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಅದೇ ಗಾಬರಿ ಆಗ್ತಿದೆ. ಬರಲಿ, ಏನೋ ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಅಂತ ಅನ್ಕೋತೀನಿ. ಇಲ್ಲ ಹೀಟ್ ಆಗಿರ್ಬೋದು, ಜಾಸ್ತಿ ಓಡಿಸಿ ಹೀಟ್ ಆಗಿರ್ಬೋದು. ಬೆಟ್ಟ ಅಲ್ವಾ, 1ನೇ ಗೇರ್ 2ನೇ ಗೇರ್ ಕೇಳುತ್ತಲ್ಲ. ಅವ್ರು ಬಂದಮೇಲೆ ನೆಕ್ಸ್ಟ್ ಹೋಗೋದು ಎಲ್ಲಿಗಾದರೂ. ಓಕೆ ಗೈಸ್, ನೆಕ್ಸ್ಟ್ ಅಪ್ಡೇಟು ರೂಮ್ಗೆ ಹೋದ್ಮೇಲೆ ಕೊಡ್ತೀನಿ. ಹೋಟೆಲ್ ಹಿಮಾಲಯ ವ್ಯಾಲಿ ಬೋಟಿಕ್ ಹೋಟೆಲ್ ಆ್ಯಂಡ್ ಸ್ಪಾ ಬುಕ್ ಮಾಡಿದ್ದಾರೆ. ಕಾರು ರೆಡಿ ಆಯ್ತಂತೆ ಸದ್ಯಕ್ಕೆ, ಅದು ಗುಡ್ ನ್ಯೂಸೇ. ಇಲ್ಲಾಂದರೆ ನಾನು ರಿಟರ್ನ್ ಹೋಗ್ಬೇಕಾಗ್ತಿತ್ತು. ಈಗ ನಮ್ಮ ಕೆಂಪಿನಲ್ಲಿ ಪಾರ್ಕ್ ಮಾಡಿ, ಸೊ ಸಿಂಪಲ್ಲೇ ನಿಮ್ಗೊಂದು ವ್ಯೂ ತೋರಿಸೋಣ ಅಂತಷ್ಟೇ. ಇನ್ನು ಆ ಕಡೆ ವ್ಯೂ ಚೆನ್ನಾಗಿದೆ, ರೂಮ್ ಆ ಕಡೆ ಕೊಡ್ತಾರೆ ಅನ್ಕೋತೀನಿ. ನೋಡಿ, ಒಂದು ಸಣ್ಣ ವಿಲೇಜು, ಬೆಟ್ಟದ ಮೇಲೆ ಸಣ್ಣ ಮನೆಗಳು ಎಲ್ಲ. ಇಲ್ಲೆಲ್ಲ ಹೆಂಗೆ ಅಂತಂದರೆ ರೆಸಾರ್ಟ್ಗಳೇ ಜಾಸ್ತಿ ಉದ್ದಕ್ಕೂ. ಸೇಮ್ ನಮ್ಮ ಊಟಿ ಫೀಲೇ. ರೋಡ್ ಮಾತ್ರ ಊಟಿಗಿಂತ ಖರಾಬು. ಹೇಗಿದೆ
ಕಿರಣ್ ಅಂತಾರೆ ಧೈರ್ಯದಲ್ಲಿ ಇಟ್ಕೊಳ್ಳು ಅಂತ. ಹೇಗೆ ಯಾವ್ದಲ್ಲ ಅದೇ ಥರ ಧೈರ್ಯದಲ್ಲಿ ಇಟ್ಕೊಂಡಿದ್ದೆ. ಸ್ಪೆಕ್ಸು ಒಂದು ಹಾಳಾಯಿತು, ಇನ್ನೊಂದು ಸಿಕ್ತು. ಮತ್ತು ತಿರ್ಗಾ ಅದಕ್ಕೆ ಹೊಸ್ದಾಗಿ 3 ಸ್ಪೆಕ್ಸ್ ತೊಗೊಂಡೆ. ಅದರಲ್ಲಿ ಇದೊಂದು ನೇಪಾಳಿ ಕರೆನ್ಸಿಲಿ 350 ರೂಪಾಯಿ. ಯಾಕಂದರೆ ಹಾಳಾದರೂ ಬೇಜಾರಾಗಬಾರ್ದು. ಫಾಸ್ಟ್ ಟ್ರ್ಯಾಕ್ಗಳೆಲ್ಲ ಅಲ್ಲಿಂದ 2,500 3,000ಕ್ಕೆ ತಂದ್ಬಿಟ್ಟು ಹಾಳಾದರೆ ಹೊಟ್ಟೆ ಉರಿಯುತ್ತೆ. 350 ರೂಪಾಯಿ ಹೋದರೆ ಬಿಸಾಕ್ಬಿಟ್ಟು ಹೋಯ್ತಾ ಇರಬೇಕು. ಕೊಡ್ತಿಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ. ಆಗಲೇ ಹೇಳಿದ ನೋಡ್ತಾ ಇತ್ತಲ್ಲ ತಿರ್ಗಾ ಇವಾಗ ಬರ್ತಾ ಇಲ್ಲ. ಅಪ್ಡೇಟ್ ಪ್ರಕಾರ ಆ ಮಂಜಣ್ಣಗೆ ಸ್ವಲ್ಪ ಹೀಟ್ ಆಗಿಬಿಟ್ಟಿತ್ತು, ಸೈಡಲ್ಲಿ ಹಾಕಿದಂತೆ. ಈಗ ನಾನು ಮಂಜಣ್ಣ ಹೋಗಿ ಕಾರ್ ಎತ್ಕೊಬಂದು ನಮ್ಮ ಕೆಂಪಿ ಜೊತೆಲೇ ಕರ್ಕೊಂಡು ಎತ್ಕೊಬಂದು ಊಟಕ್ಕೆ ನಿಲ್ಸಿದ್ದಾರೆ. ತಿರ್ಗಾ ನನ್ನ 5 ಕಿಲೋಮೀಟ್ರ್ ಹಿಂದಕ್ಕೆ ಕರ್ಸ್ಕೊಂಡ್ರು. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಒಟ್ಟಿಗೆ ಇರೋದ್ರಿಂದ ಬರಲೇಬೇಕು. ಯಾಕಂದರೆ ಎಲ್ರಿಗೂ ಬೆಲೆ ಕೊಡಬೇಕಲ್ಲ. ನೋಡಿ ಎಂಥ 5 ಸ್ಟಾರ್ ಹೋಟೆಲ್ ನಿಲ್ಸಿದ್ರೆ. ನಾನಿದ್ದ ಕಡೆ ಒಳ್ಳೆ ಹೋಟ್ಲಿತ್ತು, ತಿನ್ಕೊ ಅಲ್ಲೇ ತಿನ್ಕೊತಿದ್ದೆ. ಹೋಲಿ ಬಿಡಿ, ಜೊತೆಲಿದ್ದಾಗ ಜೊತೆಯವ್ರಿಗೆ ಬೆಲೆ ಕೊಡಬೇಕು. ಓಕೆ ಗೈಸ್, ಊಟ ಆದ್ಮೇಲೆ ಫೋನ್ ಮಾಡ್ತೀನಿ. ಈಗ ಕಾರ್ಗಳೆಲ್ಲ ಅಲ್ಲೇ ಹಾಕಿದ್ದೀವಿ. ಮಂಜಣ್ಣಂದು ಸ್ವಲ್ಪ ಈ ಕೂಲ್ ಆಗಲಿ ಅಂತ. ಮಂಜಣ್ಣನ ಗಾಡಿ, ಮಂಜಣ್ಣ ಅಲ್ಲ, ಮಂಜಣ್ಣ ಕೂಲಲ್ಲೇ ಅವರೇ. ಅವ್ರ ಗಾಡಿ ಕೂಲ್ ಆಗಬೇಕು. ಚಿಕ್ಕದು ನೋಡಿ ಹೋಟ್ಲು, ಬಟ್ ವ್ಯೂ ಹೇಗಿದೆ ಅಂತ ಹಿಂದ್ಗಡೆ ಚೆನ್ನಾಗಿದೆ ಅಂತ ತೋರಿಸೋಣ ಅಂತ. ನೋಡಿ ಹೇಗಿದೆ ಅಂತ. ಇದು ಯಾವುದೋ ನೋಡಿ ಹಣ್ಣು ಗಿಡ. ಓ ಮರ್ಸೆ ಬಿದ್ದಂಗೆ ಐತಿದು. ನೋಡಿ ಹೇಗಿದೆ. ಸೇಮ್ ಊಟಿ ವೈಬ್ಸೆ. ವೈಬಲ್ಲಿ ಏನು ಎರಡು ಮಾತಿಲ್ಲ. ಇಲ್ಲೊಂದು ಚಿಕ್ಕ ಹೋಟ್ಲಲ್ಲಿ ಊಟಕ್ಕೆ ನಿಲ್ಸಿದ್ವಿ. ಆವಾಗಲೇ ಫೋನ್ ಹೇಳಿದೆ. ಊಟ ಎಲ್ಲ ಮುಗೀತು. ನಮ್ಮ ಇಂಡ್ಯಾದಲ್ಲಿ ಬಂಗಿ ಸೊಪ್ಪು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನೋಡಿದೆ ಬಂಗಿ ಸೊಪ್ಪು ಅಂತ. ಇಲ್ಲೀಗಲ್ ಅದು. ಬಂಗಿ ಸೊಪ್ಪು ಅಂದರೆ ಇಲ್ಲೀಗಲ್. ಇಲ್ಲಿ ನೋಡಿ ಕಾಡಲ್ಲಿ ರೋಡಲ್ಲಿ ಬೆಳೆದಿರ್ತಾರೆ. ನಾನು ಕಿತ್ಕೊತೀನ ಯಾರೂ ಕೇಳಲ್ಲ, ಯಾರು ಕಿತ್ಕರೋದು ಯಾರೂ ಕೇಳಲ್ಲ. ಒಂಥರ ಲೀಗಲ್ ಇದ್ದಂಗೆ. ಆರಾಮಾಗಿ ಯಾರು ಬೇಕಾದ್ರೂ ಸೇದ್ಬೋದು, ಯಾರು ಬೇಕಾದ್ರೂ ಕಿತ್ಕೋಬೋದು. ಬಟ್ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ನಮ್ಮ ಇಂಡಿಯಾ ಸರ್ಕಾರ ಮಾಡೋದು ಉತ್ತಮ ನಿರ್ಧಾರ. ಸೇದಬಾರ್ದು. ಬಟ್ ಇಲ್ಲಿ ಕಲ್ಚರ್ ತೋರಿಸೋದಕ್ಕೋಸ್ಕರ ನಾನು ಅದನ್ನು ತೋರಿಸ್ದೆ ಅಷ್ಟೇ, ಹೇಗಿರುತ್ತೆ ಅಂತ. ಆದರ್ಶನ ನೋಡಿ ಊಟ ಮುಗೀತು, ರೆಡಿಯಾಗಿ ಕೂತವ್ರೆ. ಕಾರಲ್ಲಿ ಕರ್ಕೋಗಿ ಬಿಟ್ಬಿಟ್ರಪ್ಪ ರೂಮ್ ಹತ್ರಕ್ಕೆ ಅಂತ. ಇನ್ನು 3 ಜನ ಟೀ ಕಾಯ್ತಾ ಇದ್ದೀವಿ. ಟೀ ಕುಡ್ಕೊಂಡು ಈಗ ರೂಮ್ ಹತ್ರಕ್ಕೆ ಹೋಗ್ತೀವಿ. ನಾವು ಹೇಳಿದ್ವಿ ನಿಮ್ಗೆ ಬೇಕಣ್ಣ. ಟೀ ಮುಗಿದ ತಕ್ಷಣ ರೂಮ್ ಹತ್ರಕ್ಕೆ ಹೋಗ್ತೀವಿ. ಇವತ್ತು ನಾಳೆ ಎಲ್ಲ ಬರೀ ನೇಚರ್ ಸವಿಯೋದಷ್ಟೇ. ಎಕ್ಸ್ಪ್ಲೋರ್ ಅಂದರೆ ನೇಚರ್. ನೋಡಿದೆ ನೇಚರ್ ಅಂದರೆ ನೇಚರ್ ಮಧ್ಯದಲ್ಲಿ ರೂಮ್. ಸಿಟಿ ಲೈಫ್ ಬೇಡ ಅಂತ. ಕುಡಿಯುವಾಗ ಟೀ ಹತ್ರ ಬಿಟ್ಬಿಟ್ಟು ಬರ್ತೀನಿ ಕ್ಯಾಮ್ರಾನ. ಕಾಫಿ ಕುಡಿಬೇಕಾದ್ರೆ ಕಾಫಿ ಹತ್ರ ಕೊಟ್ಬಿಡ್ತೀನಿ. ನೋಡಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಆ ಸುತ್ತ ಇದೆಲ್ಲ ಹಿಮಾಲಯ ಪರ್ವತ. ಇಲ್ಲಿ ಕಾಣಿಸ್ತಿದೆಯಾ? ನಮ್ಮ ರೂಮು ಎಷ್ಟು ಹೈಟಲ್ಲಿದೆ ಅಂತಂದರೆ ಇಲ್ಲೆಲ್ಲ ಮರಗಳು ಇನ್ನೂ ಕೆಳಗಡೆ ಕಾಣಿಸ್ತಿದೆ ನಮಗೆ. ಹಿಮಾಲಯ ಪರ್ವತದ ಮೇಲಿದ್ದೀವಿ ನಾವು. ಬಟ್ ಈಗೇನು ಅಂದರೆ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಪೂರ್ತಿ ಸ್ನೋ. ನಿಮಗೆ ಹಿಮಾಲಯ ಪರ್ವತ ಕಾಣಿಸ್ತಿಲ್ಲ. ಪರ್ವತ ಕಾಣಿಸುತ್ತೆ ಬಟ್ ಕ್ಲಿಯರಾಗಿ ಕಾಣಿಸಲ್ಲ ಅಷ್ಟೇ. ಕಾಣಿಸ್ತಿದೆಯಲ್ಲ ನೋಡಿ, ನಮ್ಮದು ಬಾಲ್ಕನಿ. ನಂದು ಕಿರಣ್ ಬ್ರೋದು ರೂಮ್ ಇದು. ನಾವಿಬ್ಬರೇ ಇಲ್ಲಿ. ಬಾತ್ರೂಮ್ ಐ ಥಿಂಕ್ ಕಿರಣ್ ಬ್ರೋ ಇಸ್ ಗೋನ್ ನೋ. ನೋಡಿ ನಮ್ಮ ಕೆಂಪಿ, ನಮ್ಮ 3 ಕಾರು ಅಲ್ಲೇ ಇದೆ. ವೆದರ್ ಈಸ್ ಸೋ ವಂಡರ್ಫುಲ್, ಬ್ಯೂಟಿಫುಲ್. ಇವತ್ತಷ್ಟೇ ಇಲ್ಲೇ, ನಾಳೆ ತೀರ್ಮಾನ ನಾಳೆ ಹೇಳ್ತಾರೆ. ಇವತ್ತು ಹೇಳಲ್ಲ ಅವರು. ಎಲ್ಲ ಸಸ್ಪೆನ್ಸಾಗಿ ಹೇಳ್ತಿದ್ದಾರೆ ಕಿರಣ್ ಬ್ರೋ. ಒಂದೊಂದು ದಿನದ ಅಲ್ಲಲ್ಲೇ ಹೇಳ್ತಿದ್ದಾರೆ. ನನಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ನೋಡಿದ್ರ. ನಾಳೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಹೋಗಿ ತೀರ್ಮಾನ ತಗೊಳ್ಳೋಣ. ಅಲ್ಲಿವರೆಗೂ ಜಸ್ಟ್ ಎಂಜಾಯ್ ದ ವ್ಯೂ ಆ್ಯಂಡ್ ದ ಬೆಡ್. ಈಗ ರೆಸ್ಟ್ ತೊಗೋತೀವಿ. ನೆಕ್ಸ್ಟ್ ಎದ್ದ ಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀವಿ. ಕಿರಣ್ ಬ್ರೋ ಫುಲ್ ಬ್ಯುಸಿ. ಎಡಿಟಲ್ಲಿ ಕೂತ್ಬಿಟ್ಟವ್ರೆ. ಊಟಕ್ಕೆ ಬಂದಿದ್ರು ಗೊತ್ತಿಲ್ಲ. ಇನ್ನು ಬರೀ 20 ನಿಮಿಷ ಇದೆ. 9 ಗಂಟೆಗೆ ಊಟ ಕ್ಲೋಸ್ ಅಂತ. ಊಟಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋದ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಫಾಗ್ ನೋಡಿ ಗಾಯ್ಸ್, ಬರ್ತಾ ಟೈಮ್ ಕಳೀತಾ ಫಾಗ್ ಫುಲ್ ಮುಚ್ಕೊಬಿಡ್ತೈತೆ. ಏನು ಕಾಣಿಸ್ತಾನೆ ಇಲ್ಲ ಅಕ್ಕಪಕ್ಕದ್ರು. ನೋಡಿ ಹಾ
ಚಳಿ. ನಾವು ಸಾಕಷ್ಟು ಸ್ಟ್ರಾಂಗು ಅಂತ ತೋರಿಸ್ಕೊಳ್ಳೋಕ್ಕೆ ಜರ್ಕಿನ ಹಾಕೊಂಡಿಲ್ಲ, ಆದರೂ ಚಳಿ ಹೊಡಿತೈತೆ ಒಳಗಡೆ. ಇಲ್ಲಿ ರೆಸ್ಟೋರೆಂಟ್ಗಳೇ ತುಂಬ ಚೆಂದ ನೋಡೋದಕ್ಕೆ. ಹಲೋ, ಊಟ ಏನಿದೆ ನೋಡೋಣ. ನಾವು ಹೋಟೆಲ್ ಹೋಗಿ ಅಪ್ಡೇಟ್ ಮಾಡ್ತೀನಿ. ಬುದ್ಧ ನೋಡಿ, ಹಿಮಾಲಯ ವಿಲ್ಲಾ ಬೋಟಿಕ್ ಹೋಟೆಲ್ ಆ್ಯಂಡ್ ಸ್ಪಾ. ನಾಳೆ ಟೈಮ್ ಇದ್ದರೆ ಸ್ಪಾಗೆ ಹೋಗೋಣ. ನೋಡಿ ಇಲ್ಲೇ ಬಾರ್ ಇದೆ, ಬಾರು ಪೇ ಆ್ಯಂಡ್ ಯೂಸು. ಹೋಟ್ಲ್ ನೋಡಿ ಕೆಳಗಡೆ ಡೌನು, ಮೈನ್ ಲ್ಯಾಂಡಿಂದ ಇನ್ನು ಕೆಳಗಡೆ ಹೋಗಬೇಕು. ಈ ಪ್ರತಿಯೊಂದು ಹೋಟ್ಲು ಆ್ಯಂಟಿಕ್ಕಾಗೇ ಮಾಡಿರ್ತಾರೆ. ಏನು ಫುಡ್ ಇದೆ ಅಂತ ನೋಡೋಣ. ಎನಿಥಿಂಗ್ ನೋಡಿ, ಕೇಕ್ ಇಟ್ಟಿದ್ದಾರೆ. ಇಲ್ಲೇನಿದೆ, ಚಿಕನ್ ಇದೆ. ಇದು ಐ ಥಿಂಕ್ ಚಿಕನ್ ಫಿಶ್ ಥರ ಇದೆ, ಬರ್ದಿಲ್ಲ. ಫಿಶ್ ಫ್ರೈಡ್ ಇಲ್ಲ ಬರ್ದಿದ್ದಲ್ಲ. ಸ್ಯಾಂಡ್ವಿಚ್ ಚಿಕನ್ನು, ಗ್ರಿಲ್ ಸೋಯಾ ವೆಜ್ ಚಿಲ್ಲಿ ಫ್ರೈಡು. ಇದು ವೆಜ್ಜು. ದಾಲ್ ಬಿಟ್ಟರೆ ರೈಸು, ನೂಡಲ್ಸು ಬಿಟ್ಟರೆ ಪಿಕ್ಕಲ್ಲು, ಸ್ಯಾಲಡ್ಡು, ಸ್ವಲ್ಪ ಸ್ಯಾಲಡ್ಸ್ಗಳು, ಬ್ರೆಡ್ಡು, ಹಾಟ್ ಸಾಸು. ಅಷ್ಟೊಂದು ವೆರೈಟಿ ಏನು ಇರಲಿಲ್ಲ. ಇರೋದ್ರಲ್ಲೇ ಸ್ವಲ್ಪ ಚಿಕನ್ನು, ಸ್ವಲ್ಪ ತರಕಾರಿ, ಒಂದು ಬನ್ನು, ಕೇಕು ಹಾಕೊಂಡಿದ್ದೀನಿ. ರೈಸೆಲ್ಲ ಅಷ್ಟೊಂದು ರೈಸ್ ಇದೆ ನೋಡಿ, ಮುಂಜಾನೆ ಹಾಕೊಳ್ಳೋ ರೈಸು ಡಾಲ್ ಅಷ್ಟೇ ಇರೋದಿಲ್ಲ. ನೋಡ್ತೀನಿ, ಟೇಸ್ಟ್ ನೋಡಿ. ಊಟ ಮಾತ್ರ ತುಂಬ ಖರಾಬಾಗಿತ್ತು, ತಿನ್ನೋಕ್ಕೆ ಬಾಯಿಗೆ ಇಡೋಕ್ಕಾಗಿಲ್ಲ. ಆ್ಯಕ್ಚುಲಿ ನಾನು ಅರ್ಧ ಬಿಟ್ಬಿಟ್ಟೆ, ಮಂಜಣ್ಣನೂ ಬಿಟ್ಬಿಟ್ರು. ಚಂದು ಅಂತೂ ಮುಟ್ಲೇ ಇಲ್ಲ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಾದ್ರೂ ತಿಂತೀವಿ, ಚಂದು ಮುಟ್ಲೇ ಇಲ್ಲ. ಕೊನೆಗೆ ರೂಮ್ಗೆ ಬೇರೆ ಐಟಮ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಚೆನ್ನಾಗಿಲ್ಲ ಅಂತ ಹೇಳೋದು ಊಟ. ನೇಪಾಳಲ್ಲಿ ಇದೇ ಫಸ್ಟು ನಾವು ಊಟ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ನೋಡೋಣ, ರೂಮಿಗೆ ಬಂದಮೇಲೆ ಹೇಳ್ತೀನಿ ಹೇಗಿರುತ್ತೆ ಊಟ ಅಂತ. ನೋಡಿ, ಚಿಕನ್ ಹೋಗ್ತಾ ಇದ್ದೀವಿ ರೂಮ್ಗೆ. ಚಿಕನೂ ಚೆನ್ನಾಗಿಲ್ಲ, ಬಟ್ ಸ್ವಲ್ಪ ಇರಲಿ ಅಂತ ಸೈಡ್ಸ್